ಇದು ಯಾವುದು ಕೂಡ ಹೊಸ್ತಿಲ್ಲ ಸರ್. ಟೋಟಲ್ ದ್ವೇಷದ ರಾಜಕಾರಣ ಈ ಕಾಂಗ್ರೆಸ್ಸಿನ ಸರ್ಕಾರ ಯಾವ ರೀತಿ ನಡ್ಕೊತಾ ಇದ್ದಾರೆ ಅನ್ನೋಕ್ಕೆ ನಮ್ಮ ಪೂಂಜ ನಮ್ಮ MLA ಏನಿದ್ದಾರೆ ಯಾವ ರೀತಿ ಅವ್ರ ಮೇಲೆ ದೈಹಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಅಲ್ಲಿ ಹೇಗೆ ನಡೀತು ಅಂತ ನಿಮಗೆ ಇನ್ನೂ ಕಣ್ಮುಂದಿದೆ. ಗೌರವಾನ್ವಿತ ಕೇಂದ್ರದ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ಪ್ರೆಸ್ ಮೀಟ್ ಮಾಡಿಸಿ ಅವಮಾನ ಮಾಡುವಂಥ ಪ್ರಯತ್ನ ಆಯಿತು ಅಂತ ನಿಮ್ಮ ಕಣ್ಮುಂದಿದೆ. ಪಂಚಮಶಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡೋ ಮುಖಾಂತರ ಯಾವ ರೀತಿ ಆ ಪೊಲೀಸ್ ಅಧಿಕಾರಿಗೆ ನಿನ್ನೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. CT ರವಿ ಅವರು ಮೊನ್ನೆ ಒಂದು ವಿಧಾನಸಭೆಯ ಆಸ್ತಿ ಅವರು ಅಲ್ಲಿಗೆ ಪೊಲೀಸ್ ನುಗ್ಗಿಸಿ ಅವ್ರನ್ನ ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ರಾತ್ರಿ ಎಲ್ಲ ಓಡಾಡಿಸಿ ಹಲ್ಲೆ ಮಾಡುವಂಥ ಪ್ರಯತ್ನಗಳನ್ನು ನಡೆದು ಯಾವ ರೀತಿ ನಡೆದಿದೆ ಅಂತ ಇವತ್ತೆಲ್ಲ TV ಮಾಧ್ಯಮ ಈಗಾಗಲೇ ಎಲ್ಲದೂ ಕೂಡ ಬಿತ್ತರಿಸಿದೆ. ಸೊ ಹಾಗೆ ಇನ್ನೂ ಮುಂದುವರಿಸುವಂಥ ಒಂದು ಪ್ರಯತ್ನ ಸಿಡಿನ ರಾಜಕಾರಣ ಈ ಕಾಂಗ್ರೆಸ್ ಇವತ್ತೇನು ಮಾಡ್ತಾ ಇದೆ. ಗಾಂಧೀಜಿಯವರ ಹೆಸರನ್ನು ಹೇಳ್ಕೊಂಡು ಇವತ್ತೇನು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ದಾರೆ. ಗಾಂಧೀಜಿಯವರ ಹೆಸರು ಹೇಳುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಆ ಮಹಾತ್ಮ ಗಾಂಧೀಜಿಯವರೇ ಬೇಡ, ಈಗಿನ ಗಾಂಧಿ ಮಂಥನನೇ ಬೇರೆ. ಹಾಗೆ ಅದಕ್ಕೂ ಜೋಡಿಸುವಂಥ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ಗೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಒಂದು ಪೂರ್ವಗ್ರಹವನ್ನು ಇಟ್ಕೊಂಡೇ ಒಂದು ತನಿಖಾ ಸಂಸ್ಥೆಗೆ ಇವ್ರು ಕೊಡುವಂಥ ಕೆಲಸವನ್ನು ಮಾಡಿ ಇವ್ರು ಬರ್ಕೊಟ್ಟಿದ್ದಕ್ಕೆ ಸೈನ್ ಮಾಡಿಸ್ಕೊಡೋಂಥ ಪ್ರಯತ್ನ ಆಗುತ್ತೆ ಹೊರತು ಇದರಲ್ಲಿ ಪ್ರಾಮಾಣಿಕವಾದಂಥ ತನಿಖೆ ಆಗುತ್ತೆ ಅಂತ ನಮ್ಗೆ ಯಾರೂ ಕೂಡ ವಿಶ್ವಾಸ ಇಲ್ಲ ಸರ್. ನಮಗೆ ಇದು ಯಾವುದು ಕೂಡ ಹೊಸ್ತಿಲ್ಲ ಸರ್. ಟೋಟಲ್ ದ್ವೇಷದ ರಾಜಕಾರಣ ಈ ಕಾಂಗ್ರೆಸ್ಸಿನ ಸರ್ಕಾರ ಯಾವ ರೀತಿ ನಡ್ಕೊತಾ ಇದ್ದಾರೆ ಅನ್ನೋಕ್ಕೆ ನಮ್ಮ ಪೂಂಜ ನಮ್ಮ MLA ಏನಿದ್ದಾರೆ ಯಾವ ರೀತಿ ಅವ್ರ ಮೇಲೆ ದೈಹಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಅಲ್ಲಿ ಹೇಗೆ ನಡೀತು ಅಂತ ನಿಮಗೆ ಇನ್ನೂ ಕಣ್ಮುಂದಿದೆ. ಗೌರವಾನ್ವಿತ ಕೇಂದ್ರದ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ಪ್ರೆಸ್ ಮೀಟ್ ಮಾಡಿಸಿ ಅವಮಾನ ಮಾಡುವಂಥ ಪ್ರಯತ್ನ ಆಯಿತು ಅಂತ ನಿಮ್ಮ ಕಣ್ಮುಂದಿದೆ. ಪಂಚಮಶಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡೋ ಮುಖಾಂತರ ಯಾವ ರೀತಿ ಆ ಪೊಲೀಸ್ ಅಧಿಕಾರಿಗೆ ನಿನ್ನೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. CT ರವಿ ಅವರು ಮೊನ್ನೆ ಒಂದು ವಿಧಾನಸಭೆಯ ಆಸ್ತಿ ಅವರು ಅಲ್ಲಿಗೆ ಪೊಲೀಸ್ ನುಗ್ಗಿಸಿ ಅವ್ರನ್ನ ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ರಾತ್ರಿ ಎಲ್ಲ ಓಡಾಡಿಸಿ ಹಲ್ಲೆ ಮಾಡುವಂಥ ಪ್ರಯತ್ನಗಳನ್ನು ನಡೆದು ಯಾವ ರೀತಿ ನಡೆದಿದೆ ಅಂತ ಇವತ್ತೆಲ್ಲ TV ಮಾಧ್ಯಮ ಈಗಾಗಲೇ ಎಲ್ಲದೂ ಕೂಡ ಬಿತ್ತರಿಸಿದೆ. ಸೊ ಹಾಗೆ ಇನ್ನೂ ಮುಂದುವರಿಸುವಂಥ ಒಂದು ಪ್ರಯತ್ನ ಸಿಡಿನ ರಾಜಕಾರಣ ಈ ಕಾಂಗ್ರೆಸ್ ಇವತ್ತೇನು ಮಾಡ್ತಾ ಇದೆ. ಗಾಂಧೀಜಿಯವರ ಹೆಸರನ್ನು ಹೇಳ್ಕೊಂಡು ಇವತ್ತೇನು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ದಾರೆ. ಗಾಂಧೀಜಿಯವರ ಹೆಸರು ಹೇಳುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಆ ಮಹಾತ್ಮ ಗಾಂಧೀಜಿಯವರೇ ಬೇಡ, ಈಗಿನ ಗಾಂಧಿ ಮಂಥನನೇ ಬೇರೆ. ಹಾಗೆ ಅದಕ್ಕೂ ಜೋಡಿಸುವಂಥ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ಗೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಒಂದು ಪೂರ್ವಗ್ರಹವನ್ನು ಇಟ್ಕೊಂಡೇ ಒಂದು ತನಿಖಾ ಸಂಸ್ಥೆಗೆ ಇವ್ರು ಕೊಡುವಂಥ ಕೆಲಸವನ್ನು ಮಾಡಿ ಇವ್ರು ಬರ್ಕೊಟ್ಟಿದ್ದಕ್ಕೆ ಸೈನ್ ಮಾಡಿಸ್ಕೊಡೋಂಥ ಪ್ರಯತ್ನ ಆಗುತ್ತೆ ಹೊರತು ಇದರಲ್ಲಿ ಪ್ರಾಮಾಣಿಕವಾದಂಥ ತನಿಖೆ ಆಗುತ್ತೆ ಅಂತ ನಮ್ಗೆ ಯಾರಿಗೂ ಕೂಡ ವಿಶ್ವಾಸ ಇಲ್ಲ ಸರ್. ನಮಗೆ ಥ್ಯಾಂಕ್ ಯು. ಇದು ಯಾವುದು ಕೂಡ ಹೊಸ್ತಿಲ್ಲ ಸರ್. ಟೋಟಲ್ ದ್ವೇಷದ ರಾಜಕಾರಣ ಈ ಕಾಂಗ್ರೆಸ್ಸಿನ ಸರ್ಕಾರ ಯಾವ ರೀತಿ ನಡ್ಕೊತಾ ಇದ್ದಾರೆ ಅನ್ನೋಕ್ಕೆ ನಮ್ಮ ಪೂಂಜ ನಮ್ಮ MLA ಏನಿದ್ದಾರೆ ಯಾವ ರೀತಿ ಅವ್ರ ಮೇಲೆ ದೈಹಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಅಲ್ಲಿ ಹೇಗೆ ನಡೀತು ಅಂತ ನಿಮಗೆ ಇನ್ನೂ ಕಣ್ಮುಂದಿದೆ. ಗೌರವಾನ್ವಿತ ಕೇಂದ್ರದ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ಪ್ರೆಸ್ ಮೀಟ್ ಮಾಡಿಸಿ ಅವಮಾನ ಮಾಡುವಂಥ ಪ್ರಯತ್ನ ಆಯಿತು ಅಂತ ನಿಮ್ಮ ಕಣ್ಮುಂದಿದೆ. ಪಂಚಮಶಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡೋ ಮುಖಾಂತರ ಯಾವ ರೀತಿ ಆ ಪೊಲೀಸ್ ಅಧಿಕಾರಿಗೆ ನಿನ್ನೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. CT ರವಿ ಅವರು ಮೊನ್ನೆ ಒಂದು ವಿಧಾನಸಭೆಯ ಆಸ್ತಿ ಅವರು ಅಲ್ಲಿಗೆ ಪೊಲೀಸ್ ನುಗ್ಗಿಸಿ ಅವ್ರನ್ನ ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ರಾತ್ರಿ ಎಲ್ಲ ಓಡಾಡಿಸಿ ಹಲ್ಲೆ ಮಾಡುವಂಥ ಪ್ರಯತ್ನಗಳನ್ನು ನಡೆದು ಯಾವ ರೀತಿ ನಡೆದಿದೆ ಅಂತ ಇವತ್ತೆಲ್ಲ TV ಮಾಧ್ಯಮ ಈಗಾಗಲೇ ಎಲ್ಲದೂ ಕೂಡ ಬಿತ್ತರಿಸಿದೆ. ಸೊ ಹಾಗೆ ಇನ್ನೂ ಮುಂದುವರಿಸುವಂಥ ಒಂದು ಪ್ರಯತ್ನ ಸಿಡಿನ ರಾಜಕಾರಣ ಈ ಕಾಂಗ್ರೆಸ್ ಇವತ್ತೇನು ಮಾಡ್ತಾ ಇದೆ. ಗಾಂಧೀಜಿಯವರ ಹೆಸರನ್ನು ಹೇಳ್ಕೊಂಡು ಇವತ್ತೇನು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ದಾರೆ. ಗಾಂಧೀಜಿಯವರ ಹೆಸರು ಹೇಳುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಆ ಮಹಾತ್ಮ ಗಾಂಧೀಜಿಯವರೇ ಬೇಡ, ಈಗಿನ ಗಾಂಧಿ ಮಂಥನನೇ ಬೇರೆ. ಹಾಗೆ ಅದಕ್ಕೂ ಜೋಡಿಸುವಂಥ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ಗೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಒಂದು ಪೂರ್ವಗ್ರಹವನ್ನು ಇಟ್ಕೊಂಡೇ ಒಂದು ತನಿಖಾ ಸಂಸ್ಥೆಗೆ ಇವ್ರು ಕೊಡುವಂಥ ಕೆಲಸವನ್ನು ಮಾಡಿ ಇವ್ರು ಬರ್ಕೊಟ್ಟಿದ್ದಕ್ಕೆ ಸೈನ್ ಮಾಡಿಸ್ಕೊಡೋಂಥ ಪ್ರಯತ್ನ ಆಗುತ್ತೆ ಹೊರತು ಇದರಲ್ಲಿ ಪ್ರಾಮಾಣಿಕವಾದಂಥ ತನಿಖೆ ಆಗುತ್ತೆ ಅಂತ ನಮ್ಗೆ ಯಾರಿಗೂ ಕೂಡ ವಿಶ್ವಾಸ ಇಲ್ಲ ಸರ್. ನಮಗೆ ಥ್ಯಾಂಕ್ ಯು.
ಇದು ಯಾವುದು ಕೂಡ ಹೊಸ್ತಿಲ್ಲ ಸರ್. ಟೋಟಲ್ ದ್ವೇಷದ ರಾಜಕಾರಣ ಈ ಕಾಂಗ್ರೆಸ್ಸಿನ ಸರ್ಕಾರ ಯಾವ ರೀತಿ ನಡ್ಕೊತಾ ಇದ್ದಾರೆ ಅನ್ನೋಕ್ಕೆ ನಮ್ಮ ಪೂಂಜ ನಮ್ಮ MLA ಏನಿದ್ದಾರೆ ಯಾವ ರೀತಿ ಅವನ ಮೇಲೆ ದೈಹಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಅಲ್ಲಿ ಹೇಗೆ ನಡೀತು ಅಂತ ನಿಮಗೆ ಇನ್ನೂ ಕಣ್ಮುಂದಿದೆ. ಗೌರವಾನ್ವಿತ ಕೇಂದ್ರದ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ಪ್ರೆಸ್ ಮೀಟ್ ಮಾಡಿಸಿ ಅವಮಾನ ಮಾಡುವಂಥ ಪ್ರಯತ್ನ ಆಯಿತು ಅಂತ ನಿಮ್ಮ ಕಣ್ಮುಂದಿದೆ. ಪಂಚಮಶಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡೋ ಮುಖಾಂತರ ಯಾವ ರೀತಿ ಆ ಪೊಲೀಸ್ ಅಧಿಕಾರಿಗೆ ನಿನ್ನೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. CT ರವಿ ಅವರು ಮೊನ್ನೆ ಒಂದು ವಿಧಾನಸಭೆಯ ಆಸ್ತಿ ಅವರು ಅಲ್ಲಿಗೆ ಪೊಲೀಸ್ ನುಗ್ಗಿಸಿ ಅವ್ರನ್ನ ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ರಾತ್ರಿ ಎಲ್ಲ ಓಡಾಡಿಸಿ ಹಲ್ಲೆ ಮಾಡುವಂಥ ಪ್ರಯತ್ನಗಳನ್ನು ನಡೆದು ಯಾವ ರೀತಿ ನಡೆದಿದೆ ಅಂತ ಇವತ್ತೆಲ್ಲ TV ಮಾಧ್ಯಮ ಈಗಾಗಲೇ ಎಲ್ಲದೂ ಕೂಡ ಬಿತ್ತರಿಸಿದೆ. ಸೊ ಹಾಗೆ ಇನ್ನೂ ಮುಂದುವರಿಸುವಂಥ ಒಂದು ಪ್ರಯತ್ನ ಸಿಡಿನ ರಾಜಕಾರಣ ಈ ಕಾಂಗ್ರೆಸ್ ಇವತ್ತೇನು ಮಾಡ್ತಾ ಇದೆ. ಗಾಂಧೀಜಿಯವರ ಹೆಸರನ್ನು ಹೇಳ್ಕೊಂಡು ಇವತ್ತೇನು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ದಾರೆ. ಗಾಂಧೀಜಿಯವರ ಹೆಸರು ಹೇಳುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಆ ಮಹಾತ್ಮ ಗಾಂಧೀಜಿಯವರೇ ಬೇಡ, ಈಗಿನ ಗಾಂಧಿ ಮಂಥನನೇ ಬೇರೆ. ಹಾಗೆ ಅದಕ್ಕೂ ಜೋಡಿಸುವಂಥ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ಗೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಒಂದು ಪೂರ್ವಗ್ರಹವನ್ನು ಇಟ್ಕೊಂಡೇ ಒಂದು ತನಿಖಾ ಸಂಸ್ಥೆಗೆ ಇವ್ರು ಕೊಡುವಂಥ ಕೆಲಸವನ್ನು ಮಾಡಿ ಇವ್ರು ಬರ್ಕೊಟ್ಟಿದ್ದಕ್ಕೆ ಸೈನ್ ಮಾಡಿಸ್ಕೊಡೋಂಥ ಪ್ರಯತ್ನ ಆಗುತ್ತೆ ಹೊರತು ಇದರಲ್ಲಿ ಪ್ರಾಮಾಣಿಕ ಇದು ಯಾವುದು ಕೂಡ ಹೊಸ್ತಿಲ್ಲ ಸರ್. ಟೋಟಲ್ ದ್ವೇಷದ ರಾಜಕಾರಣ ಈ ಕಾಂಗ್ರೆಸ್ಸಿನ ಸರ್ಕಾರ ಯಾವ ರೀತಿ ನಡ್ಕೊತಾ ಇದ್ದಾರೆ ಅನ್ನೋಕ್ಕೆ ನಮ್ಮ ಪೂಂಜ ನಮ್ಮ MLA ಏನಿದ್ದಾರೆ ಯಾವ ರೀತಿ ಅವನ ಮೇಲೆ ದೈಹಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಅಲ್ಲಿ ಹೇಗೆ ನಡೀತು ಅಂತ ನಿಮಗೆ ಇನ್ನೂ ಕಣ್ಮುಂದಿದೆ. ಗೌರವಾನ್ವಿತ ಕೇಂದ್ರದ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ಪ್ರೆಸ್ ಮೀಟ್ ಮಾಡಿಸಿ ಅವಮಾನ ಮಾಡುವಂಥ ಪ್ರಯತ್ನ ಆಯಿತು ಅಂತ ನಿಮ್ಮ ಕಣ್ಮುಂದಿದೆ. ಪಂಚಮಶಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡೋ ಮುಖಾಂತರ ಯಾವ ರೀತಿ ಆ ಪೊಲೀಸ್ ಅಧಿಕಾರಿಗೆ ನಿನ್ನೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. CT ರವಿ ಅವರು ಮೊನ್ನೆ ಒಂದು ವಿಧಾನಸಭೆಯ ಆಸ್ತಿ ಅವರು ಅಲ್ಲಿಗೆ ಪೊಲೀಸ್ ನುಗ್ಗಿಸಿ ಅವ್ರನ್ನ ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ರಾತ್ರಿ ಎಲ್ಲ ಓಡಾಡಿಸಿ ಹಲ್ಲೆ ಮಾಡುವಂಥ ಪ್ರಯತ್ನಗಳನ್ನು ನಡೆದು ಯಾವ ರೀತಿ ನಡೆದಿದೆ ಅಂತ ಇವತ್ತೆಲ್ಲ TV ಮಾಧ್ಯಮ ಈಗಾಗಲೇ ಎಲ್ಲದೂ ಕೂಡ ಬಿತ್ತರಿಸಿದೆ. ಸೊ ಹಾಗೆ ಇನ್ನೂ ಮುಂದುವರಿಸುವಂಥ ಒಂದು ಪ್ರಯತ್ನ ಸಿಡಿನ ರಾಜಕಾರಣ ಈ ಕಾಂಗ್ರೆಸ್ ಇವತ್ತೇನು ಮಾಡ್ತಾ ಇದೆ. ಗಾಂಧೀಜಿಯವರ ಹೆಸರನ್ನು ಹೇಳ್ಕೊಂಡು ಇವತ್ತೇನು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ದಾರೆ. ಗಾಂಧೀಜಿಯವರ ಹೆಸರು ಹೇಳುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಆ ಮಹಾತ್ಮ ಗಾಂಧೀಜಿಯವರೇ ಬೇಡ, ಈಗಿನ ಗಾಂಧಿ ಮಂಥನನೇ ಬೇರೆ. ಹಾಗೆ ಅದಕ್ಕೂ ಜೋಡಿಸುವಂಥ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ಗೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಒಂದು ಪೂರ್ವಗ್ರಹವನ್ನು ಇಟ್ಕೊಂಡೇ ಒಂದು ತನಿಖಾ ಸಂಸ್ಥೆಗೆ ಇವ್ರು ಕೊಡುವಂಥ ಕೆಲಸವನ್ನು ಮಾಡಿ ಇವ್ರು ಬರ್ಕೊಟ್ಟಿದ್ದಕ್ಕೆ ಸೈನ್ ಮಾಡಿಸ್ಕೊಡೋಂಥ ಪ್ರಯತ್ನ ಆಗುತ್ತೆ ಹೊರತು ಇದರಲ್ಲಿ ಪ್ರಾಮಾಣಿಕವಾದಂಥ ತನಿಖೆ ಆಗುತ್ತೆ ಅಂತ ನಮ್ಗೆ ಯಾರಿಗೂ ಕೂಡ ವಿಶ್ವಾಸ ಇಲ್ಲ ಸರ್. ನಮಗೆ ಥ್ಯಾಂಕ್ ಯು. ಇದು ಯಾವುದು ಕೂಡ ಹೊಸ್ತಿಲ್ಲ ಸರ್. ಟೋಟಲ್ ದ್ವೇಷದ ರಾಜಕಾರಣ ಈ ಕಾಂಗ್ರೆಸ್ಸಿನ ಸರ್ಕಾರ ಯಾವ ರೀತಿ ನಡ್ಕೊತಾ ಇದ್ದಾರೆ ಅನ್ನೋಕ್ಕೆ ನಮ್ಮ ಪೂಂಜ ನಮ್ಮ MLA ಏನಿದ್ದಾರೆ ಯಾವ ರೀತಿ ಅವನ ಮೇಲೆ ದೈಹಿಕವಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಅಲ್ಲಿ ಹೇಗೆ ನಡೀತು ಅಂತ ನಿಮಗೆ ಇನ್ನೂ ಕಣ್ಮುಂದಿದೆ. ಗೌರವಾನ್ವಿತ ಕೇಂದ್ರದ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ಪ್ರೆಸ್ ಮೀಟ್ ಮಾಡಿಸಿ ಅವಮಾನ ಮಾಡುವಂಥ ಪ್ರಯತ್ನ ಆಯಿತು ಅಂತ ನಿಮ್ಮ ಕಣ್ಮುಂದಿದೆ. ಪಂಚಮಶಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡೋ ಮುಖಾಂತರ ಯಾವ ರೀತಿ ಆ ಪೊಲೀಸ್ ಅಧಿಕಾರಿಗೆ ನಿನ್ನೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. CT ರವಿ ಅವರು ಮೊನ್ನೆ ಒಂದು ವಿಧಾನಸಭೆಯ ಆಸ್ತಿ ಅವರು ಅಲ್ಲಿಗೆ ಪೊಲೀಸ್ ನುಗ್ಗಿಸಿ ಅವ್ರನ್ನ ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ರಾತ್ರಿ ಎಲ್ಲ ಓಡಾಡಿಸಿ ಹಲ್ಲೆ ಮಾಡುವಂಥ ಪ್ರಯತ್ನಗಳನ್ನು ನಡೆದು ಯಾವ ರೀತಿ ನಡೆದಿದೆ ಅಂತ ಇವತ್ತೆಲ್ಲ TV ಮಾಧ್ಯಮ ಈಗಾಗಲೇ ಎಲ್ಲದೂ ಕೂಡ ಬಿತ್ತರಿಸಿದೆ. ಸೊ ಹಾಗೆ ಇನ್ನೂ ಮುಂದುವರಿಸುವಂಥ ಒಂದು ಪ್ರಯತ್ನ ಸಿಡಿನ ರಾಜಕಾರಣ ಈ ಕಾಂಗ್ರೆಸ್ ಇವತ್ತೇನು ಮಾಡ್ತಾ ಇದೆ. ಗಾಂಧೀಜಿಯವರ ಹೆಸರನ್ನು ಹೇಳ್ಕೊಂಡು ಇವತ್ತೇನು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ದಾರೆ. ಗಾಂಧೀಜಿಯವರ ಹೆಸರು ಹೇಳುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಆ ಮಹಾತ್ಮ ಗಾಂಧೀಜಿಯವರೇ ಬೇಡ, ಈಗಿನ ಗಾಂಧಿ ಮಂಥನನೇ ಬೇರೆ. ಹಾಗೆ ಅದಕ್ಕೂ ಜೋಡಿಸುವಂಥ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ಗೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಒಂದು ಪೂರ್ವಗ್ರಹವನ್ನು ಇಟ್ಕೊಂಡೇ ಒಂದು ತನಿಖಾ ಸಂಸ್ಥೆಗೆ ಇವ್ರು ಕೊಡುವಂಥ ಕೆಲಸವನ್ನು ಮಾಡಿ ಇವ್ರು ಬರ್ಕೊಟ್ಟಿದ್ದಕ್ಕೆ ಸೈನ್ ಮಾಡಿಸ್ಕೊಡೋಂಥ ಪ್ರಯತ್ನ ಆಗುತ್ತೆ ಹೊರತು ಇದರಲ್ಲಿ ಪ್ರಾಮಾಣಿಕವಾದಂಥ ತನಿಖೆ ಆಗುತ್ತೆ ಅಂತ ನಮ್ಗೆ ಯಾರಿಗೂ ಕೂಡ ವಿಶ್ವಾಸ ಇಲ್ಲ ಸರ್. ನಮಗೆ